I would say that Pakistan had nominated President Donald Trump for Nobel Peace Prize. ಮತ್ತೊಮ್ಮೆ ಡೊನಾಲ್ಡ್ ಟ್ರಂಪ್ಗೆ ಬಕೆಟ್ ಹಿಡಿಯೋ ಕೆಲಸ ಮಾಡಿದ್ದಾರೆ ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್. ನೀವು ವೇದಿಕೆಯನ್ನು ನೋಡ್ತಾ ಇದ್ರೆ ಯಾವುದೋ ಸ್ಕೂಲ್ ಮಕ್ಕಳನ್ನು ಹೆಡ್ ಮಾಸ್ಟ್ರು ಕರೆದು ಮಾತಾಡಿಸಿದ ಹಾಗಿತ್ತು. ಇಲ್ಲಿ ಪಾಕಿಸ್ತಾನದ ಪ್ರಧಾನಿ, ಬ್ರಿಟನ್ನ ಪ್ರಧಾನಿ ಹಾಗೆ ಇಟಲಿಯ ಜಾರ್ಜಿಯಾ ಮೆಲೋನಿ ಕೂಡ ನಿಂತ್ಕೊಂಡಿದ್ರು. ನೀವು ಈ ಸ್ಪೀಚನ್ನು ಕಂಪ್ಲೀಟ್ ಆಗಿ ನೋಡಲೇಬೇಕು. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅನ್ನ ಹೊಗಳೋದಿಕ್ಕೆ ಅಂತಾನೆ ವೇದಿಕೆಗೆ ಬರ್ತಾರೆ ಶಹಬಾಜ್ ಶರೀಫ್. ಅವರನ್ನು ಕರೆದು ನನ್ನನ್ನು ಸ್ವಲ್ಪ ಹೊಗಳಿ ಅಂತ ಟ್ರಂಪ್ ವೇದಿಕೆಗೆ ಮೈಕ್ ಹತ್ರ ಅವಕಾಶ ಮಾಡಿಕೊಡ್ತಾರೆ. ಪಾಕಿಸ್ತಾನದ ಪ್ರಧಾನಿ ಹೊಗಳೋಕೆ ಶುರು ಮಾಡಿದ ಮೇಲೆ ಹಿಂದೆ ನಿಂತಿದ್ದ ಜಾರ್ಜಿಯಾ ಮೆಲೋನಿ ಮುಖದ ಮೇಲೆ ಕೈ ಹಿಡ್ಕೋತಾರೆ. ಬಹುಶಃ ಅವರಿಗೆ ನಗು ತಡೆಯೋದಕ್ಕಾಗಲ್ವೋ, ಈ ವೇದಿಕೆಯಲ್ಲಿ ಕ್ಯಾಮ್ರಾ ಮುಂದೆ ನಾನು ಇವರ ಒಬ್ರಿಗೊಬ್ರು ಬಿಲ್ಡಪ್ ಕೊಟ್ಕೊಳ್ಳೋದನ್ನು ನೋಡಿ ನಗ್ರೆ ಎಲ್ಲಾದರೂ ಅವಮಾನ ಆಗ್ಬಿಡುತ್ತೆ ಅಂತ ಮುಖಕ್ಕೆ ಕೈ ಹಿಡ್ಕೋತಾರ ಗೊತ್ತಿಲ್ಲ. ಪಕ್ಕದಲ್ಲಿ ನಿಂತಿದ್ದಂಥ ಬ್ರಿಟನ್ನ ಪ್ರಧಾನಿಗೂ ಕೂಡ ನಗು ತಡೆಯೋಕ್ಕಾಗಲ್ಲ. ಮತ್ತೊಂದು ಒಬ್ಬ ಏನು ಅಲ್ಲಿ ನಿಂತಿದ್ದಂಥ ವ್ಯಕ್ತಿಗೂ ಕೂಡ ಇವರ ಈ ಬಿಲ್ಡಪ್ಗಳು ಹೊಗಳಿಕೆ ನೋಡಿ ಒಂಥರ ಮುಜುಗರ, ನಗು ತಡ್ಕೊಳಕ್ಕಾಗದಿರೋ ಪರಿಸ್ಥಿತಿ ಬರುತ್ತೆ. ವೇದಿಕೆಯಲ್ಲಿ 5 ನಿಮಿಷಗಳ ಕಾಲ ಈ ಡೊನಾಲ್ಡ್ ಟ್ರಂಪ್ ಅವರನ್ನು ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಹೊಗಳುವಂಥ ಕೆಲಸವನ್ನು ಕಂಟಿನ್ಯೂ ಮಾಡ್ತಾರೆ. ಜೊತೆಗೆ ಅವ್ರನ್ನ ಮತ್ತೊಮ್ಮೆ ನಾನು ನೊಬೆಲ್ ಪೀಸ್ ಪ್ರೈಸ್ಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ, ಇವರಿಗಿಂತ ಇನ್ಯಾರು ಬೇಕು ನೋಡಿ. ಭಾರತ ಪಾಕಿಸ್ತಾನ 2 ದೊಡ್ಡ ನ್ಯೂಕ್ಲಿಯರ್ ಪವರ್ಸ್ ಆ ಯುದ್ಧವನ್ನು ನಿಲ್ಲಿಸಿದ್ದಾರೆ, ಲಕ್ಷಾಂತರ ಜನರ ಪ್ರಾಣ ಹೋಗೋದನ್ನು ತಪ್ಪಿಸಿದ್ದಾರೆ. ಇವರಿಗಲ್ಲದೆ ಇನ್ಯಾರಿಗೆ ಸಿಗಬೇಕು ನೊಬೆಲ್ ಪೀಸ್ ಪ್ರೈಸ್ ಅಂತ ಮತ್ತೊಮ್ಮೆ ಗೋಳಾಡ್ತಾ ಇದ್ದಾರೆ. ಅಯ್ಯೋ, ನೊಬೆಲ್ ಪೀಸ್ ಪ್ರೈಸ್ ಕೊಡಿ, ನೊಬೆಲ್ ಪೀಸ್ ಪ್ರೈಸ್ ಕೊಡಿ. ಪಾಕಿಸ್ತಾನಕ್ಕೆ ಇದೇನಪ್ಪ ಇಷ್ಟು ಅಂದರೆ ಅಮೆರಿಕಕ್ಕೆ ನೊಬೆಲ್ ಪೀಸ್ ಪ್ರೈಸನ್ನು ಕೊಡಿಸುವಂಥ ಖಯಾಲಿ ಅಂತ ನೋಡಿದರೆ, ಪಾಕಿಸ್ತಾನಕ್ಕೆ ವ್ಯಾಪಾರ ಆಗಬೇಕು, ಪಾಕಿಸ್ತಾನಕ್ಕೆ ಅಮೆರಿಕಾದಿಂದ ಒಂದಷ್ಟು ಸಾಲ ಬೇಕು, ಪಾಕಿಸ್ತಾನಕ್ಕೆ ಅಮೆರಿಕಾದಿಂದ ರಕ್ಷಣಾ ಶಸ್ತ್ರಾಸ್ತ್ರಗಳು ಬೇಕು ಯುದ್ಧ ಅಂತಂದಾಗ. ಯಾಕಂದರೆ ಅವ್ರಿಗೆ ಪಾಕಿಸ್ತಾನಕ್ಕೆ ಪದೇ ಪದೇ ಇನ್ನೊಬ್ಬರ ಮೇಲೆ ಕುತಂತ್ರ ಮಾಡೋದು, ಯುದ್ಧ ಮಾಡೋದೇ ಕೆಲಸ. ಆ ಕಡೆಯಿಂದ ಬಲೂಚಿಸ್ತಾನದವರು ಪಾಕಿಸ್ತಾನವನ್ನು ಅಂದರೆ ತನ್ನದೇ ನಾಡನ್ನು ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಪಾಕಿಸ್ತಾನದವರು ಅಂತ ಅವರೇ ವಿರುದ್ಧ ನಿಂತ್ಕೊಂಡಿದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಇನ್ನು ಪಕ್ಕದ ಅಫ್ಘಾನಿಸ್ತಾನ ಕೂಡ ಆಗಾಗ ಪಾಕಿಸ್ತಾನದ ಕೀಟಲೆ ಕಿರುಕುಳವನ್ನು ತಡ್ಕೊಳ್ಳೋಕ್ಕಾಗದೆ ಅವರು ಕೂಡ ದಾಳಿ ಮಾಡ್ತಾರೆ. ಇನ್ನು ಪಾಕಿಸ್ತಾನದ ಒಳಗೇನೆ ಭಯೋತ್ಪಾದಕರು ಯಾವಾಗ ಬೇಕೋ ಆವಾಗ ಪಾಕಿಸ್ತಾನದ ಆರ್ಮಿಯನ್ನು ಸೈಲೆಂಟಾಗಿ ಇರಿಸ್ತಾ ಇರ್ತಾರೆ. ಪಾಕಿಸ್ತಾನ ಅಂದ್ರೇ ಒಂಥರ ನರಕ. ಅಲ್ಲಿ ಯಾರ ಮೇಲೆ ದಾಳಿ ಮಾಡ್ತಾರೆ, ಯಾವಾಗ ಯಾರು ಬಾಂಬ್ ಹಾಕ್ತಾರೆ, ಆರ್ಮಿ ಯುದ್ಧ ಮಾಡುತ್ತೋ ಅಥವಾ ಭಯೋತ್ಪಾದಕರು ಯುದ್ಧ ಮಾಡ್ತಾರೋ ಅವರಿಗೆ ಗೊತ್ತಿರಲ್ಲ. ಇಂತಹ ದೇಶದಲ್ಲಿ ಶಸ್ತ್ರಾಸ್ತ್ರಗಳು ಬೇಕಾಗುತ್ತೆ ಆಗಾಗ. ಆ ಕಾರಣಕ್ಕೆ ಅಮೆರಿಕಕ್ಕೆ ಬಕೆಟ್ ಹಿಡಿಯುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡುತ್ತೆ. ಇದು ಮತ್ತೊಮ್ಮೆ ವೇದಿಕೆಯಲ್ಲಿ ಸಾಬೀತಾಗಿದೆ. ಅಷ್ಟೇ, ಭಾರತ ಪಾಕಿಸ್ತಾನ ಯುದ್ಧವನ್ನು ನಿಲ್ಲಿಸಿದ್ದೇ ಅಮೆರಿಕ ಅಂತ ಮತ್ತೆ 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 ಶಹಬಾಜ್ ಶರೀಫ್ ಅವರು ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಕೂಡ ಹೇಳ್ತಾರೆ. ಆದರೆ ಭಾರತ ಅದನ್ನು ಒಪ್ಕೊಳ್ತಾ ಇಲ್ಲ. ಭಾರತ ದಾಖಲೆಗಳನ್ನು ಕೊಡ್ರಪ್ಪ, ನೀವೇನು ಯುದ್ಧ ಮಾಡಿದ್ದೀವಿ, ಭಾರತಕ್ಕೆ ಹಾನಿ ಮಾಡಿದ್ದೀವಿ ಅಂತೀರಲ್ಲ, ಭಾರತದ ಜೆಟ್ಗಳನ್ನು ಹೊಡೆದುರುಳಿಸಿದ್ದೀವಿ ಅಂತ. ಎಲ್ಲೂ ಒಂದೇ ಒಂದು ಇವತ್ತಿನ ಜಮಾನದಲ್ಲಿ ಇವತ್ತು ಎಲ್ಲೆಲ್ಲೂ ಕೂಡ ಕ್ಯಾಮ್ರಾ ಇರುತ್ತೆ, ಎಲ್ಲ ಕಡೆ ಮೊಬೈಲ್ ಕವರೇಜ್ ಇರುತ್ತೆ, ಅಥವಾ ಎಲ್ಲ ಕಡೆ ಮೊಬೈಲಲ್ಲಿ ಕವರ್ ಮಾಡ್ತಾರೆ, ವಿಡಿಯೋಗಳಿರುತ್ತೆ. ಭಾರತ ಇಷ್ಟು ಸಾಕ್ಷಿ ಕೊಡ್ತಾ ಇದೆ, ನಿಮ್ಮ ಹತ್ರ ಒಂದು ಸಾಕ್ಷಿ ಇಲ್ಲ ಅಂದರೆ ನೀವು ಎಲ್ಲಿ ಯಾರನ್ನ ಹೊಡೆದುರುಳಿಸಿದ್ದೀರಾ ಅಂತ ಸಾಕ್ಷಿ ಕೇಳ್ತಾ ಇದೆ. ಇದು ಯಾವುದಕ್ಕೂ ಸಾಕ್ಷಿ ಇಲ್ಲ, ಸುಳ್ಳು ಹೇಳೋದು, ಒಬ್ರಿಗೊಬ್ರು ಬಿಲ್ಡಪ್ ಕೊಟ್ಕೊಳ್ಳೋದು. ನೊಬೆಲ್ ಪ್ರೈಸ್ ಅಂತೂ ಈ ಬಾರಿ ಅಂತೂ ಸಿಗಲಿಲ್ಲ. ಈ ಬಾರಿ ವೆನಿಜುವೆಲಾದ ಮಾರಿಯಾ ಅವ್ರಿಗೆ ಸಿಕ್ತು. ಸೊ ಅವರಿಗೆ ಸಿಕ್ಕಿದ್ದನ್ನು ಹೇಗಾದರೂ ಮಾಡಿ ಆ ಅವಮಾನ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತೊಮ್ಮೆ ಪಾಕಿಸ್ತಾನ ಡೊನಾಲ್ಡ್ ಟ್ರಂಪ್ಗೆ ಕೊಡಲೇಬೇಕು ಅಂತ ವಿಶ್ವ ವೇದಿಕೆಯಲ್ಲಿ ಅದನ್ನೇ ಪ್ರಸ್ತಾಪ ಮಾಡ್ತಾ ಇದೆ. ಇದನ್ನು ನೋಡಿ ಎಲ್ಲ ವಿಶ್ವ ನಾಯಕರು ಮುಸಿ ಮುಸಿ ಮತ್ತೆ ನಗ್ತಾ ಇದ್ದಾರೆ ಅಷ್ಟೇ. Who is genuinely a man of peace, who has relentlessly and untiringly worked throughout these months, day in and day out, to make this world a place to live with peace and prosperity. I would say that Pakistan had nominated President Donald Trump for Nobel Peace Prize for his outstanding, extraordinary contributions to first stop war between
India and Pakistan and then achieve ceasefire along with his very wonderful team. And today, again, I would like to nominate this great president for Nobel Peace Prize, because I genuinely feel that he is the most genuine and most wonderful candidate for Peace Prize, because he has brought not only peace in South Asia, saved millions of people, their lives,